ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅರ್ಪಿತಾಸ್ ಏಸ್ಥೆಟಿಕ್ ಆರ. ಇದೊಂದು ಸೈಟ್ ತೋರಿಸ್ತಾ ಇದ್ದೀನಿ ಫಸ್ಟ್ ನಿಮಗೆ. ಏನು ಸೈಟ್ ಏನಿಲ್ಲ, ಇದು ನಮ್ಮ ಮನೆ. ಇದು ನಮ್ಮ ಮನೆ ಪಕ್ಕದಲ್ಲೇ ಸೈಟ್. ಇವಾಗ ಮನೆ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಮನೆ ಪಕ್ಕದಲ್ಲ, ಹಿಂದ್ಗಡೆ ಮನೆದು ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಇದು ನಮ್ಮ ಮನೆ ಪಕ್ಕದಲ್ಲೇ ಒಂದು ಸೈಟ್ ಬರುತ್ತೆ. ಅಲ್ಲಿ ಅದ್ರ ಕನ್ಸ್ಟ್ರಕ್ಷನ್ದು ಏನು ಮಾಡಬೇಕು ಐಟಮ್ಗಳೆಲ್ಲ ಹಾಕ್ಕೊಂಡಿದ್ದಾರೆ. ಸೊ ಒಳಗಡೆ ಹೋಗೋಣ. ಏನು ವಿಷಯ ಏನು ಅಂತ ಹೇಳೋದಕ್ಕೆ ಫಸ್ಟ್ ಅದನ್ನು ತೋರಿಸ್ಬೇಕಿತ್ತು ನಿಮಗೆ. ಅದಕ್ಕೋಸ್ಕರ ಒಂದು ನಿಮಿಷ ಗೇಟ್ ಲಾಕ್ ಮಾಡಿಬಿಡ್ತೀನಿ. ಸೊ ಈ ಲಾಗ್ ಮಾಡಿದ್ದು ಉದ್ದೇಶ ಏನಂತಂದರೆ, ಲೈಕ್ ಒಂದು ಮನೆ ಅಂತ ಅಂದಮೇಲೆ ತುಂಬ ಹೋಮ್ ಎಸೆನ್ಷಿಯಲ್ಸ್ ಇದ್ದೇ ಇರುತ್ತೆ. ಹೋಮ್ ಎಸೆನ್ಷಿಯಲ್ಸ್ ಪಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಈ ಹೋಮ್ ಎಸೆನ್ಷಿಯಲ್ಸಲ್ಲಿ ಲೈಕ್ ಫಸ್ಟು ನಮಗೆ ಮೇನ್ ಬೇಕಾಗಿದ್ದು ನಮ್ಮ ಮನೆಗೆ. ಲೈಕ್ ಇವಾಗ ನಾವು ಇದನ್ನು ಮಾಡಿಸಿದ್ದೀವಿ ಅಂತ ನಿಮಗೂ ನೀವೆಲ್ಲ ಮಾಡಿಸ್ಕೊಳ್ಳಿ, ನೀವು ಮಾಡಿಸಿ ಅಂತ ನಾನು ಹೇಳ್ತಾ ಇಲ್ಲ. ಇಟ್ಸ್ ಮಸ್ಟ್ ಎಸೆನ್ಷಿಯಲ್. ಅದು ಏನಂತ ಅಂದರೆ, ನಾನು ಫಸ್ಟ್ ಸೈಟ್ ತೋರಿಸಿದ ಉದ್ದೇಶ ಏನಂತಂದರೆ, ಅಲ್ಲಿ ತುಂಬ ಮಣ್ಣು, ಗಾಳಿಗೆ ಎಷ್ಟು ಮಣ್ಣು ಬರುತ್ತೆ ಅಂತ. ನಾನು ಗೃಹ ಪ್ರವೇಶ ಆಗಿ ದೇವರೆಲ್ಲ ತೆಗೆದ್ವಲ್ವ, ದೇವ್ರು ತೆಗೆದಿದ್ದ ದಿವಸ ನೀಟ್ ಕ್ಲೀನ್ ಮಾಡಿ ಹೋಗಿದ್ದು. ನೆಕ್ಸ್ಟ್ ಡೇ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಮೆಟ್ಲು ಮೇಲೆ ಪ್ರತಿಯೊಂದ್ರ ಮೇಲೆ ಎಷ್ಟೆಷ್ಟಪ್ಪ ಧೂಳು ಕೂತಿದೆ. ಗಾಳಿಗೆ ಧೂಳು ಬರೋದೆಲ್ಲ ಸರ್ವೇ ಸಾಮಾನ್ಯ, ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ಇಷ್ಟೊಂದು ಧೂಳು ಬರೋದು ತುಂಬ ಅನಿಸುತ್ತೆ. ಸೊ ನಾವೇನಂತ ಅಂದ್ಕೊಂಡ್ವಿ, ನಾವು ಎಷ್ಟು ಕ್ಲೀನ್ ಮಾಡಿದ್ರೂ ಧೂಳು ಬರ್ತಾನೇ ಇದೆ. ಸೊ ಬೆಳಗ್ಗೆಯಿಂದ ಸಂಜೆವರೆಗೆ ನಾವು ವರ್ಕಲ್ಲಿ ಬ್ಯುಸಿ ಇರ್ತೀವಿ. ಸುಮ್ಮನೆ ಮನೆಗೆ ಮತ್ತೆ ಬರೋದು, ಮತ್ತೆ ಧೂಳಾಗಿದೆ, ಮತ್ತೆ ಧೂಳು ವರ್ಷದಲ್ಲೇ ಇದಾಗೋದು ಬೇಡ ಅಂತ ಅಂದ್ಬಿಟ್ಟು ವಾಟ್ ವಿ ಚೂಸಸ್, ನಿಮಗೆ ಗೊತ್ತಿರೋ ಹಾಗೆ, ನೀವು ಗೃಹಪ್ರವೇಶ ವ್ಲಾಗಲ್ಲಿ ನೋಡಿರ್ತೀರ, ಈ ಥರ ಗ್ರಿಲ್ಸ್ ಇದೆ ಮೇಲಿ ಮತ್ತು ಮೇಲ್ಗಡೆ ಗ್ರಿಲ್ಸ್ ಎಲ್ಲ ಇದೆ. ಲೈಕ್ ಗಾಳಿ ಬೆಳಗ್ಗೆ ಚೆನ್ನಾಗಿ ಬರಲಿ ಅಂತ, ಆ್ಯಂಡ್ ಸೇಫ್ಟಿ ಪರ್ಪಸಸ್ ಫಾರ್ ಆಲ್ಸೋ. ಏನು ಫ್ಯಾಬ್ರಿಕ್ದು ಶೀಟ್ಸ್ ಬರುತ್ತಲ್ಲ, ಶೀಟ್ಸ್ ಅಂಟಿಸ್ಬಿಡೋಣ. ಸೊ ಧೂಳು ಬರೋದು ಅವಾಯ್ಡ್ ಆಗುತ್ತೆ. ಕಂಪ್ಲೀಟ್ ಅವಾಯ್ಡ್ ಆಗೋಲ್ಲ, ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ನಾವು ಇಂಜಿನಿಯರ್ಗೆಲ್ಲ ಕಾಲ್ ಮಾಡಿದ್ವಿ. ಲೈಕ್ ಅದಲ್ಲ ಅನ್ಸುತ್ತೆ, ಪೂರ್ತಿ ಶೇಡ್ ಆಗಿಬಿಡುತ್ತೆ, ಶೇಡ್ ಆಗಿ ಆಮೇಲೆ ಒಂಥರ ಆಗುತ್ತೆ. ಬೆಟರ್ ನಮಗೆ ಬೇಕು ಅಂದಾಗ, ಗಾಳಿ ಬೇಕು ಅಂದಾಗ ನಾವು ರೋಲ್ ಮಾಡ್ಕೋಬೋದು. ಆ ಥರ ಒಂದು ಆಪ್ಷನ್ಸ್ ಅಂತ ಸಿಕ್ಕಿದಾಗ ನಮ್ಗೆ ಈ ಥರ ಫ್ಯಾಬ್ರಿಕೇಷನ್ಸಲ್ಲಿ ಸಿಕ್ಕಿತ್ತು. ಈ ಥರ ಲೈಕ್ ಇದು ನೋಡಿ, ಇದು ಬೇಕಾದರೆ ನೀವು ಈ ಥರ ಹಿಂಗೆ ಲಿಫ್ಟ್ ಮಾಡ್ಕೋಬೋದು. ಬೇಕು ಅಂದಾಗ ನೀವೀಗ ಹಿಂಗೆ ಲಿಫ್ಟ್ ಮಾಡಿಕೊಂಡು, ಬೇಕು ಅಂದಾಗ ನೀವೀಗ ಈಗ ಲೆಫ್ಟಿಗೆ ಮಾಡಿದ್ರೆ ಪೂರ್ತಿ ಕೆಳಗಡೆ ಬರುತ್ತೆ. ಸೊ ಈ ಥರ ಫಸ್ಟು ಗೇಟ್ಗೆ ಅದಾದಮೇಲೆ ಇಲ್ಲಿ ಈ ರೈಲಿಂಗ್ಸ್ಗಳಿಗೆ ಮತ್ತು ಮೇಲೆ ಅಂದರೆ ಇಲ್ಲಿಂದ ಗೇಟ್ವರೆಗೂ ಕಂಪ್ಲೀಟ್ ಒಂದು ರೈಲಿಂಗ್ಸ್ ಥರ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಕಂಪ್ಲೀಟ್ ಹೀಗೆ ಕವರ್ ಮಾಡಿಸಿದ್ದೀವಿ. ಜೊತೆಗೆ ಮನೆ ಮೇಲ್ಗಡೆ ಬರ್ತಾ ಇದ್ದಂಗೆ ಆ ಡೋರ್ ಆಪೋಸಿಟ್ಗೆ ಒಂದು ಸ್ಪೇಸ್ ಇದೆ, ಈ ಥರ ಹೇಗಿದೆ. ಸೊ ಇದಕ್ಕೂ ಕೂಡ ನಾವು ಕವರ್ ಮಾಡಿಸಿದ್ದೀವಿ. ಮಳೆ ಬಂದಾಗೆಲ್ಲ ಸ್ವಲ್ಪ ಹಾರಾಡುತ್ತೆ. ಸೊ ನಮಗೆ ಈ ಥರ ರೋಲ್ ಮಾಡಿ ಕಟ್ಬಿಟ್ರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಆ್ಯಂಡ್ ಧೂಳು ಬರೋದು ಅವಾಯ್ಡ್ ಆಗುತ್ತೆ. ಟು ಬಿ ಫ್ರ್ಯಾಂಕ್, ಆಲ್ಮೋಸ್ಟ್ 90% ಧೂಳು ಬರೋದು ಅವಾಯ್ಡ್ ಆಗಿದೆ. ಧೂಳು ಬರೋದಲ್ದೇ ಆಮೇಲೆ ಅದಾದಮೇಲೆ ಸೇಫ್ಟಿ ಪರ್ಪಸ್ಸು ಇದೆ, ಪ್ರೈವೇಸಿ ಚೆನ್ನಾಗಿದೆ. ಇವಾಗ ಈ ಥರ ರೈಲಿಂಗ್ಸ್ ಇದ್ದಾಗ ಕಾಣಿಸ್ತೀವಿ ಯೂಶ್ವಲಿ ನಾವು. ಸೊ ಮೊದಲು ಒಂದು ಮೇನಸ್ ಪ್ರೈವೇಸಿ, ಜೊತೆಗೆ ಈ ಥರ ಧೂಳು ಬರೋದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಥರ ಮಾಡಿಸಿದ್ವಿ. ಒಂದು ಗೇಟ್ ಹತ್ರ, ಈ ರೈಲಿಂಗ್ಸ್ ಹತ್ರ, ಮತ್ತು ಸಿಟ್ಔಟ್ ಏರಿಯಾದಲ್ಲಿ ಕೂಡ ಮಾಡಿಸಿದ್ದೀವಿ. ಸಿಟ್ಔಟ್ ಏರಿಯಾದಲ್ಲಿ ಏನು ಅವಶ್ಯಕತೆ ಇರಲಿಲ್ಲ, ಬಟ್ ಅಲ್ಲಂತೂ ತುಂಬ ಅಂದರೆ ತುಂಬ ಧೂಳು. ಸೊ ಹಾಗಾಗಿ ಅಲ್ಲೂ ಕೂಡ ಮಾಡಿಸಿದ್ದೀನಿ. ಅಲ್ಲೂ ಕೂಡ ತೋರಿಸ್ತೀನಿ ಹೇಗೆ ಮಾಡಿಸಿದ್ದೀವಿ ಅಂತ. ದ ಬೆಸ್ಟ್ ಪಾರ್ಟ್ ಇನ್ ಅವರ್ ಹೌಸಸ್ ಸಿಟ್ಔಟ್ ಏರಿಯಾ ಬರುತ್ತೆ. ಅಫ್ಕೋರ್ಸ್ ನಮ್ಮ ಮನೆ ಅಂತಂದಾಗ ಎಲ್ಲ ಪಾರ್ಟ್ ಕೂಡ ಬೆಸ್ಟ್ ಪಾರ್ಟನ್ನೇ, ಬಿಕಾಸ್ ದಿಸ್ ಡ್ರೀಮ್ ಹೌಸ್ ಅಲ್ವಾ. ಸೊ ಇಲ್ಲಿ ತುಂಬ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ, ಬಿಸಿಲು ಹಾಗೇ ಬರುತ್ತೆ. ಇಲ್ಲಿಗೆ ಹಾಕಿಸೋ ಆಪ್ಷನ್ ನಮಗೇನು ಇರಲಿಲ್ಲ. ಹಾಕಿಸ್ಬೇಕು ಅನ್ನೋದೇನೂ ಇರಲಿಲ್ಲ. ಬಟ್ ಇಲ್ಲಿ ನಾವು ಕುತ್ಕೋತೀವಲ್ವ, ಈ ಥರ ಸೆಟ್ಟಿಂಗ್ಸ್ ಮಾಡಿದಾರಲ್ಲ,
ಲೈಕ್ ಇವಾಗ ತಾನೇ ವಾಶ್ ಮಾಡಿ ಹೋಗಿರ್ತೀವಿ, ಅಷ್ಟು ಬೇಗ ನೋಡಿನೇ ಸಂಜೆ ವಾಶ್ ಮಾಡಿರೋದು, ಎಷ್ಟು ಧೂಳಿದೆ ಆಗಲೇ. ಸೊ ಹಾಗಾಗಿ ನಾವೇನಂತ ಅಂದ್ಕೊಂಡ್ವಿ ಅಂದರೆ, ಮುಂದೆ ಎಲ್ಲ ಫ್ಯೂಚರಲ್ಲಿ ಹಾಕಿಸ್ಬೇಕಾಗಿತ್ತು ಅಂತ ಅಂದ್ಕೊಳ್ಳೋದ್ರ ಬದಲು ಹಾಕಿಸ್ಬೇಡ ಇವಾಗಲೇ ಅಂತ ನಾವೇನು ಮಾಡಿದ್ವಿ, ಕಂಪ್ಲೀಟ್ ಮುಂದೆ ಹಾಕಿಸ್ಲಿಲ್ಲ. ಇಲ್ಲಿ ಹಾಕ್ಸೋದು ಬೇಡ, ಲೈಕ್ ಸಿಟೌಟ್ ಏರಿಯಾ ಇನ್ನೊಂದು ಸ್ವಲ್ಪ ಫ್ರಂಟ್ ಗಾರ್ಡನ್ ಏರಿಯಾಗೆ ಇನ್ನೊಂದು ಸ್ವಲ್ಪ ಫ್ರಂಟ್ ಜಾಗ ಇದೆಯಲ್ಲ ಅಲ್ಲಿಗೆ. ಇಲ್ಲಿ ನೋಡಿ, ಸೊ ಇಲ್ಲಿ 1 2 3 ಇಲ್ಲಿ 3 ರೇಲಿಂಗ್ಸ್ ಬಂದಿದೆ ಈ ಥರ. ಯಾಕಂದ್ರೆ ರೈಟ್ ಸೈಡ್ ಬಂದು 2 ಬಂದಿದೆ, ಇಲ್ಲೊಂದು ಬರುತ್ತೆ ಮತ್ತು ಇಲ್ಲೊಂದು ಬರುತ್ತೆ. ಅದು ನಾನು ಪೂರ್ತಿ ಕಟ್ಟಿಬಿಟ್ಟಿದ್ದೀನಿ. ಯಾಕೆ ಅಂತಂದರೆ ಆಲ್ಮೋಸ್ಟ್ 3 ಡೇಸಿಂದ ಸಿಕ್ಕಾಪಟ್ಟೆ ಗಾಳಿ, ಸಿಕ್ಕಾಪಟ್ಟೆ ಮಳೆ ಅಲ್ವಾ. ಅವಾಗ ಏನಾಗ್ತಾಯಿತ್ತು ಅಂತಂದರೆ ಧೂಳು ಅವಾಯ್ಡ್ ಆಗ್ತಾಯಿದೆ, ಬಟ್ ಗಾಳಿಗೆ ಪೂರ್ತಿ ಪಟ ಪಟ ಅಂತ ಪೂರ್ತಿ ಚಾಪೆ ಥರ ನಾವೇನು ಹಾಕ್ಸಿದ್ದೀವಿ ಎಲ್ಲ ಹೋಗಿ ಗ್ಲಾಸಿಗೆ ಹೊಡಿತಾ ಇದೆ. ಸೊ ಹಾಗೇನು ನಾವೇನು ಅಂದ್ಕೊಂಡ್ವಿ, ಸದ್ಯಕ್ಕೆ ನೀಟಾಗಿ ಕಟ್ಬಿಡೋಣ, ಬರೀ ಗಾಳಿ ಇಲ್ದಿರೋ ಟೈಮಲ್ಲಿ ನಾವೆಲ್ಲ ಪ್ರೈವೇಸಿಗೋಸ್ಕರ ಆ ಥರ ಬೇಕಾದರೆ ಹಾಕೊಳ್ಳೋಣ ಅಂತ ಹಾಕ್ಸಿದ್ದೀವಿ. ಬಟ್ ಟು ಬಿ ಫ್ರ್ಯಾಂಕ್, ಧೂಳಂತೂ ತುಂಬ ಅಂದರೆ ತುಂಬ ಅವಾಯ್ಡ್ ಆಗಿದೆ. ಕೆಳಗಡೆ ಮೆಟ್ಲು ಮೇಲಂತೂ ಐ ವಾಸ್ ಲೈಕ್, ಇಷ್ಟೆಲ್ಲ ಮಾಡಿದ ಇಲ್ಲಿ ತೊಳಿತಾನೆ ಕುತ್ಕೋಬೇಕಾ ಅಂತ ಅನ್ನಿಸ್ದಾಗ, ಫಸ್ಟ್ ನಾವು ಮಾಡಿದ ಕೆಲಸ, ಇಲ್ಲಿ ನಾವು ಹೋಮಿಗೆ ಶಿಫ್ಟ್ ಆದಾಗ ಲಾಸ್ಟ್ ಫ್ರೈಡೇ ನಾವು ಶಿಫ್ಟ್ ಆಗಿದ್ದು, ನಾನು ನಿಮಗೆ ಅಪ್ಡೇಟ್ ಕೊಟ್ಟಿದ್ನಲ್ಲ, ಅದು ಶಿಫ್ಟ್ ಆಗಿದ್ದೀವಿ, ಫೈನಲ್ ಶಿಫ್ಟ್ ಆಗಿದ್ದೀವಿ ಅಂತ. ಅದಾದಮೇಲೆ ನಾನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ವಿ ಆರ್ ಬ್ಯುಸಿ ಇನ್ ಸೆಟ್ಟಿಂಗ್ ಅವರ್ ಹೌಸ್. ಅದಾದಮೇಲೆ ಗೃಹ ಪ್ರವೇಶ ವ್ಲಾಗ್ ಒಂದು ಎಡಿಟಿಂಗ್ ಮಾಡಿ ಹಾಕಿದ್ದೀನಿ. ಸೊ ಅದಾದಮೇಲೆ ಮಾಡಿದ ಫಸ್ಟ್ ಕೆಲಸ ಇದು, ಈ ಥರ ರೇಲಿಂಗ್ಸನ್ನು ಹಾಕ್ಸಿದ್ದು. ಆಮೇಲೆ ಈ ಥರ ಚಾಪೆ ಥರ ಬರುತ್ತೆ, ಅದನ್ನು ಹಾಕ್ಸಿರೋದು. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಯಾರು ವರ್ಕ್ ಮಾಡೋಕ್ಕೆ ಬಂದಿರಲ್ಲ, ಇಬ್ಬರು ಬಂದಿದ್ದರು ವರ್ಕ್ ಅದನ್ನು ಹಾಕ್ಕೊಡೋಕ್ಕೆ. ತುಂಬ ನಾನು ಅಡ್ರೆಸ್ ಕೂಡ ಹೇಳ್ತೀನಿ ಲಾಸ್ಟಲ್ಲಿ. ಆ್ಯಕ್ಚುಲಿ ಅವರು ಮಧ್ಯಾಹ್ನ 3 ಗಂಟೆಗೆ ಬಂದರು, 3 ಗಂಟೆ 3:30 ಅಷ್ಟೊತ್ತಿಗೆ ಬಂದು ಎಲ್ಲ ಮಾತಾಡಿಕೊಂಡು ಎಷ್ಟು ಸ್ಕ್ವೇರ್ ಫೀಟ್ ಆಗುತ್ತೆ ಅಂತೆಲ್ಲ ಮಾತಾಡಿಕೊಂಡು ತಿಳ್ಕೊಂಡು ಅಮೌಂಟೆಲ್ಲ ಫೈನಲೈಸ್ ಮಾಡಿ 3:30ಗೆ ಅವ್ರು ವರ್ಕ್ ಸ್ಟಾರ್ಟ್ ಮಾಡಿದ್ರು. ಯು ಬಿಲೀವ್ ಇಟ್ ಆರ್ ನಾಟ್, ರಾತ್ರಿ 11:45 12 ಗಂಟೆವರೆಗೂ ಮಾಡಿದ್ದಾರೆ. ಬಿಕಾಸ್ ಇದೆಲ್ಲ ರೌಂಡು ಇದು ಥರನೇ ಇರುತ್ತೆ, ಅದನ್ನೆಲ್ಲ ಈ ಮೆಷರ್ಮೆಂಟ್ಸ್ಗೆ ಕಟ್ ಮಾಡಿಕೊಂಡು ಅದಕ್ಕೆಲ್ಲ ನೀಟಾಗಿ ಸ್ಕ್ರೂಸ್ ಹಾಕಿ ಆಮೇಲೆ ಗಮ್ ಟೇಪಿಂಗ್ ಎಲ್ಲ ಮಾಡಿ ಮಾಡೋದಕ್ಕೆ ಆಲ್ಮೋಸ್ಟು 11:45 12ವರೆಗೂ ಆಯಿತು. ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ರು. ಆ್ಯಂಡ್ ಒಂದು ಚೂರು ಇರಿಟೇಟ್ ಆಗ್ದೇ, ಇಷ್ಟೊತ್ತವರೆಗೂ ಆಗೋಯ್ತಲ್ಲ ಅಂತ ಏನು ಇರಿಟೇಟ್ ಆಗ್ದೇನೆ ತುಂಬ ಚೆನ್ನಾಗಿ ನಾವು ಎಲ್ಲೆಲ್ಲಿ ಕೇಳಿದ್ವಿ ಅಲ್ಲೂ ಕೂಡ ಎಷ್ಟೊಂದು ಕಡೆ ಎಕ್ಸ್ಟ್ರಾ ರೇಲಿಂಗ್ಸ್ ಕೂಡ ಹಾಕಿದ್ರು ನಮಗೆ. ಬಿಕಾಸ್ ವಾಟ್ ಈಸ್ ಆರ್ ಇಂಟೆನ್ಷನ್ ಇಸ್, ಎಲ್ಲೂ ಕೂಡ ಧೂಳು ಬರಬಾರ್ದು. ಧೂಳು ಬಂದೇ ಬರುತ್ತೆ ಚಿಕ್ಕ ಸ್ಪೇಸ್ ಇದ್ದರೂ ಕೂಡ, ಬಟ್ ಅಟ್ಲೀಸ್ಟ್ ಧೂಳು ಬರೋದು ಸ್ವಲ್ಪನಾದರೂ ಅವಾಯ್ಡ್ ಆಗಲಿ ಅಂತ ನಮ್ಮ ಉದ್ದೇಶ ಇದ್ದಿದ್ದು. ಸೊ ಹಾಗಾಗಿ ಇದನ್ನು ಹಾಕ್ಸಿದ್ದು. ಸೊ ಇದು ಅಡ್ರೆಸ್ ಕೂಡ ನಾನು ನಿಮ್ಗೆ ಕೊಡ್ತೀನಿ, ಒಂದು ನಿಮಿಷ. ಸೊ ನೋಡಿದ್ರಲ್ಲ, ಅಷ್ಟು ಕಡೆ ನಾವು ಹಾಕ್ಸಿದ್ದು ಒಂದು ಗೇಟ್ ಹತ್ರ, ಮತ್ತು ನಾವು ಸ್ಟೆಪ್ಸ್ ಹತ್ತುವಾಗ 2 ಸ್ಪೇಸ್ ಇರೋದಲ್ಲ ಅಲ್ಲಿ ರೇಲಿಂಗ್ಸ್ ಹಾಕ್ಸಿರೋದ್ರಿ, ಕಬ್ಬಿಣದ್ದು ಕಂಬಿಗಳು ಹಾಕಿದಾರಲ್ಲ ಅಲ್ಲಿ, ಮತ್ತು ಸಿಟೌಟ್ ಏರಿಯಾದಲ್ಲಿ ಅದೇ ಇವಾಗ ನಾನೆಲ್ಲ ಫೋಲ್ಡ್ ಮಾಡಿದ್ದೀನಿ. ಅವಶ್ಯಕತೆ ಇದ್ದಾಗ ನಾವು ಕೆಳಗಡೆ ಬಿಟ್ಕೋಬೋದು, ಪ್ರೈವಸಿ ಪರ್ಪಸ್ಗಾಗಿರ್ಬೋದು ಅಥವಾ ಧೂಳು ಬರೋ ಪರ್ಪಸ್ಗಾಗಿರ್ಬೋದು, ನೀವು ಹೇಗೆ ಬೇಕೋ ಅದನ್ನು ಸೆಟ್ ಮಾಡ್ಕೋಬೋದು, ಅರ್ಧಕ್ಕಾದರೂ ಯೂಸ್ ಮಾಡ್ಬೋದು. ಸೊ ಅದು ಬಂದಿದ್ದವ್ರು ಬಂದು ಮನು ಆರ್ ಅಂತ, ಅವ್ರ ನಂಬರ್ ಮತ್ತು ವಿಸಿಟಿಂಗ್ ಕಾರ್ಡ್ನ ನಾನು ಲಾಸ್ಟಲ್ಲಿ ಫೋಟೋ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರದ್ದು ಅಡ್ರೆಸ್ ಹಾಕಿರ್ತೀನಿ. ಇದು ಬಂದು ಹೆಸರು ಬಂದು ನಿತಿನ್ PVC ಬ್ರೈಂಡ್ಸ್ ಅಂತ, ಬ್ಲೈಂಡ್ಸ್ ಏನು ಹಾಕ್ಸಿದ್ದೀವಲ್ವ ಅದನ್ನು. ಸೊ ಎಲ್ಲ ರೀತಿಯ PVC ಬ್ಲೈಂಡ್ಸ್ ಆಗಿರ್ಬೋದು, ಬಾಲ್ಕನಿ ಬ್ಲೈಂಡ್ಸ್ ಆಗಿರ್ಬೋದು, ಕಿಟಕಿಗೆ ಪ್ರತಿಯೊಂದು ಹಾಕ್ಕೊಡ್ತಾರೆ. ಸೊ ಇವ್ರ ನಂಬರು ಕೂಡ ನಾನು ಹಾಕಿರ್ತೀನಿ. ಸೊ ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಟ್ರು. ಝೀಬ್ರಾ ಬ್ಲೈಂಡ್ಸ್ ಅಂತೆ, ಲೈಕ್ ವಿಂಡೋ ಸ್ಕ್ರೀನ್ ಬ್ಲೈಂಡ್ಸ್ ಅಂತೆ, ಲೈಕ್ ಹೇಗೆ ಬೇಕೋ ಆ ಥರ ಹಾಕ್ಕೊಡ್ತಾರೆ. ಚೆನ್ನಾಗಿದೆ, ಈ ಕಾನ್ಸೆಪ್ಟ್ ಚೆನ್ನಾಗಿದೆ. ಬಟ್ ನಮಗೆ ಸ್ಪೆಷಲಿ ಬೇಕಾಗಿದ್ದು ಧೂಳು ಅವಾಯ್ಡ್ ಆಗೋದಕ್ಕೆ ಒಂದು ಪ್ರೈವಸಿ ಪರ್ಪಸ್ಗೋಸ್ಕರ. ಸೊ ಈ 3 ಕಡೆ ಹಾಕ್ಸಿದ್ದೀವಿ, ಒಂದು ಗೇಟ್ ಹತ್ರ, ರೇಲಿಂಗ್ಸ್ ಹತ್ರ ಮತ್ತು ಸಿಟೌಟ್ ಏರಿಯಾ ಹತ್ರ ಹಾಕ್ಸಿದ್ದೀವಿ ನಾವು.
ಸೊ ಇದನ್ನು ನಿಮಗೆ ಬೇಕು ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಯಾಕೆ ಇವ್ರನ್ನ ನಾನೇನು ಪ್ರಮೋಷನ್ ಮಾಡ್ತಾ ಇಲ್ಲ ಅಥವಾ ಬೇರೆ ಏನೋ ಹೇಳ್ತಾ ಇಲ್ಲ, ಬಟ್ ಅವ್ರ ವರ್ಕ್ ಆ್ಯಂಡ್ ಅವ್ರ ಸಿನ್ಸಿಯರಿಟಿ ತುಂಬ ನನಗೆ ಇಷ್ಟ ಆಯಿತು. ಒಬ್ಬರು ಏನು ಮಾಡ್ತಾರೆ, ತುಂಬ ಲೇಟ್ ಆಗಿದ್ದ ತಕ್ಷಣ ಹೆಂಗೆ ಬೇಕೋ ಹಾಗೆ ಗಜಿಬಿಜಿ ಮಾಡಿ ಹೆಂಗೆ ಬೇಕೋ ಹಂಗಂಗೆ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ಇವ್ರು ಪ್ರತಿಯೊಂದು ನಾವು ಏನು ಹೇಳಿದ್ವು ಸರ್ ನಮ್ಗೆ ಈ ಥರ ಬೇಕು ಅಂತ ಹೇಳಿದ್ವಲ್ಲ, ಪ್ರತಿಯೊಂದು ಕೂಡ ಒಂದು ಸೆಕೆಂಡು ಕೂಡ ಲೇಟ್ ಮಾಡ್ದೇ ಆ್ಯಂಡ್ ಅರ್ಜೆನ್ಸಿ ಮಾಡಿಕೊಟ್ಟು ಹೋದರು. ಅದಕ್ಕೋಸ್ಕರ ನಾನೇ ಖುದ್ದಾಗಿ ಅವ್ರ ಹತ್ರ ವಿಸಿಟಿಂಗ್ ಕಾರ್ಡ್ ಇಸ್ಕೊಂಡು, ಸರ್ ನಾನು ನಿಮ್ಗೆ ಹೇಳ್ತೀನಿ, ಅಟ್ಲೀಸ್ಟ್ ಬೇರೆಯವ್ರಿಗೂ ಈ ಥರ ಒಂದು ಕಸ್ಟಮರ್ಸ್ ನಿಮಗೆ ಬೇರೆಯವ್ರು ಸಿಕ್ಕಿದಾಗ ಆ ಥರ ನಿಮ್ಮ ವರ್ಕ್ ನೋಡಿ ಖುಷಿ ಪಡ್ತಾರೆ ಅಂತ ಅಂದ್ಕೊಂಡು ನಾನು ಇದನ್ನು ಹೇಳ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ, ಅವರೆಲ್ಸ್ ನಿಮ್ಮ ಇಷ್ಟ ಅದು. ಬಟ್ ನಮ್ಮ ಮನೆಗೆ ಮಸ್ಟ್ ಎಸೆನ್ಷಿಯಲ್, ಹೋಮ್ ಎಸೆನ್ಷಿಯಲ್ ಅಂದಾಗ ಫಸ್ಟ್ ಥಿಂಗ್ ಬಂದಿದ್ದು ಈ ಒಂದು ಪ್ರೈವೇಸಿ ಆ್ಯಂಡ್ ರೂಲ್ ಅವಾಯ್ಡ್ ಮಾಡೋದಕ್ಕೆ. ಸೊ ಹಾಗಾಗಿ ಇದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.